ಫ್ರೆಂಡ್ಸ್, ಮಸ್ಕಿ ತಾಲೂಕಿನ ಮಟ್ಟೂರು ಗ್ರಾಮದಲ್ಲಿದ್ದೀವಿ. ಇಲ್ಲಿ ಮಲ್ಲೇಶ್ ಗೌಡ ಮಟ್ಟೂರ್ ಅಂತ ಒಬ್ಬ ಪ್ರಗತಿಪರ ರೈತರು ವಿಶೇಷವಾಗಿ ಈ ಘಟಕವನ್ನು ಬಯೋಪ್ಲೆಕ್ಸ್ ಮೀನು ಸಾಕಾಣಿಗಾಗಿ ರೆಡಿ ಮಾಡಿದ್ರು. ಆದರೆ ಈ ಭಾಗದಲ್ಲಿ ಆ ಮೀನುಗಳು ಅಷ್ಟೊಂದು ವರ್ಕೌಟ್ ಆಗಿಲ್ಲ. ಅದನ್ನು ವೇಸ್ಟ್ ಮಾಡಬಾರ್ದಂತ ಅತಿ ಕಡಿಮೆ ಖರ್ಚಿನ ಪೌಷ್ಟಿಕ ಆಹಾರವನ್ನು ತಯಾರು ಮಾಡ್ತಾ ಇದ್ದಾರೆ. ಇದಕ್ಕೆ ಅವರು ಖರ್ಚು ಮಾಡಿದ್ದು ಕೇವಲ 5 kg ಕಲ್ಚರನ್ನು ತಂದು ಹಾಕಿದ್ದಾರೆ. ನೋಡ್ಬೋದು, ಇದೇ ಅಜೋಲಾ ಕೃಷಿ. ಇವತ್ತಿನ ದಿನ ಇವರು ಪ್ರತಿದಿನ 1 ಕ್ವಿಂಟಲ್ ಅಜೋಲಾವನ್ನು ಈ ಘಟಕಗಳಿಂದ ಉತ್ಪಾದನೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಅಜೋಲಾ ಹಲವಾರು ಪೌಷ್ಟಿಕಾಂಶಗಳನ್ನು ಹೊಂದಿದೆ. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ ಅಷ್ಟೇ ಅಲ್ಲದೆ ಮೀನು ಸಾಕಾಣಿಕೆ ಕೂಡ ಈ ಅಜೋಲಾದಿಂದ ಮಾಡ್ಬೋದು. ಇದು ಅಷ್ಟು ಪೌಷ್ಟಿಕ ಆಹಾರವಾಗಿ ನಾವು ನೀಡ್ಬೋದು. ಇಂಥ ವಿಶೇಷವಾದಂಥ ಅಜೋಲಾ ಕೃಷಿ ಬೃಹತ್ ಪ್ರಮಾಣದಲ್ಲಿ ನಮ್ಮ ಭಾಗದಲ್ಲಿ ಮಾಡಿದ್ದು ಇವರೇ ಮೊದಲು ಅಂತ ಹೇಳ್ಬೋದು. ನೋಡಿ, ಇಷ್ಟು ದೊಡ್ಡ ಬಯೋಪ್ಲೆಕ್ಸ್ ಟ್ಯಾಂಕ್ ಇದೆ. ಈ ಟ್ಯಾಂಕಲ್ಲೂ ಕೂಡ ಅಜೋಲಾ ಬೆಳೆಸಿದ್ದಾರೆ. ಸಾಮಾನ್ಯವಾಗಿ ಅಜೋಲಾ ಬೆಳೆಸ್ಬೇಕಾದ್ರೆ ನಾವು ಸ್ವಲ್ಪ ಮಣ್ಣು, ಸ್ವಲ್ಪ ಸಗಣಿ, ಗೋಮೂತ್ರ, 1 ಅಡಿ ನೀರು ನಿಲ್ಲಿಸಿ ಅದರಲ್ಲಿ ಮಿಕ್ಸ್ ಮಾಡಿ ಕಲ್ಚರನ್ನು ಬಿಟ್ಟರೆ ಸಾಕು. ಕೇವಲ 15-20 ದಿನದಲ್ಲಿ ಅದ್ಭುತವಾಗಿ ಡೆವಲಪ್ ಆಗ್ತದೆ. ನಾವು ಪ್ರತಿ ಬಾರಿ ತೆಗೆದಷ್ಟು 1 ವಾರ 15 ದಿನದಲ್ಲಿ ಮತ್ತೆ ಇದರಲ್ಲಿ ಬೆಳೀತಾ ಇರ್ತದೆ. ಈ ರೀತಿ ಇಂಪ್ರೂವ್ ಮಾಡಿಕೊಂಡು ನಾವು ಹಸು, ಕುರಿ, ಕೋಳಿ, ಮೇಕೆ ಈ ರೀತಿ ಪ್ರತಿಯೊಂದು ಪ್ರಾಣಿಗಳು ಕೂಡ ಇಷ್ಟಪಟ್ಟು ತಿಂತವೆ. ಜೊತೆಗೆ ವಿಶೇಷವಾದ ಪೌಷ್ಟಿಕಾಂಶ ಇದರಿಂದ ಪಡಿಬೋದು. ನಾವು ಯಾವುದೇ ಥರದ ಮೇವು ಬೆಳೆದ್ರೂ ಕೂಡ ಅದಕ್ಕಿಂತಲೂ ಹೆಚ್ಚಿನ ಪೌಷ್ಟಿಕಾಂಶ ಈ ಅಜೋಲಾದಲ್ಲಿರ್ತದೆ. ಮತ್ತು ನಾವು ಯಾವುದೇ ಥರ ಮೇವು ಬೆಳೆದ್ರೂ ಅದಕ್ಕಿಂತಲೂ ಕಡಿಮೆ ನಿರ್ವಹಣೆ, ಕಡಿಮೆ ಶ್ರಮ ಮತ್ತು ಕಡಿಮೆ ಖರ್ಚು ಈ ಅಜೋಲಾಕ್ಕೆ ಇರ್ತದೆ. ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಏನಿಲ್ಲ. ಪ್ರತಿಯೊಬ್ಬ ರೈತರು ಹಸು, ಕುರಿ, ಕೋಳಿ ಸಾಕಿದವರು ಸ್ವಲ್ಪ ಪ್ರಮಾಣದಲ್ಲಿ ಚಿಕ್ಕ ಫಿಟ್ಗಳನ್ನು ಮಾಡಿಕೊಂಡು ಸ್ವಲ್ಪ ಮಾಡಿಕೊಂಡ್ರು ಕೂಡ ಅನುಕೂಲ ಇದೆ. ಖರ್ಚಿಲ್ಲ, ಇದಕ್ಕೆ ಕಾಯುವ ಕೆಲಸ ಇಲ್ಲ, ಇದರಲ್ಲಿ ಕುಂಟೆ ನೇಗಿಲು ಹೊಡೆಯೋ ಕೆಲಸ ಇಲ್ಲ, ಈಸಿಯಾಗಿ ಮಾಡ್ಬೋದು.